ಪಪ್ಪಿ ಇಲ್ಲಿ ಬಾ, ಬಾಯ್ ಮಾಡು, ಬಾ ಬಂಗಾರಿ. ತಿನ್ನು. ಪಪ್ಪಿ ಫಿನಿಶ್ ಮಾಡ್ದಾ? ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಕನ್ನಡ ಲಾಗ್. ನಾನು ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸಿಂಗ್ಗೆ ಅಂತ ಬಂದಿದ್ದೀನಿ. ನಾನು ಮತ್ತು ನನ್ನ ಅಕ್ಕ ಬಂದಿದ್ದೀವಿ. ಸೊ ಫಸ್ಟು ನಾವು ವರಮಹಾಲಕ್ಷ್ಮಿ ಇಡಲಿಕ್ಕೆ ಅಂದ್ಬಿಟ್ಟು ಪೀಠನ ನೋಡಲಿಕ್ಕೆ ಅಂತ ಬಂದ್ವಿ. ಸೊ ನಮ್ಗೆ ಇಷ್ಟ ಆಯಿತು, ಅದನ್ನು ಪರ್ಚೇಸ್ ಮಾಡಿದ್ವಿ. ಹಾಗೆ ನನ್ನ ಕಸಿನ್ ಸಿಸ್ಟರ್ ಒಬ್ಬರು ಬೇಕು ಅಂತ ಹೇಳಿದರು, ಅವ್ರಿಗೂ ಕೂಡ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬ ವಿಗ್ರಹಗಳಿದೆ. ಈ ಯಾವ್ಯಾವ ಥರದ ವಿಗ್ರಹಗಳು, ದೇವ್ರದ್ದಿರ್ಬೋದು, ಬುದ್ಧ ಇರ್ಬೋದು, ಈ ಥರ ಎಲ್ಲ ಥರ ವಿಗ್ರಹಗಳು ಇದೆ. ಆ್ಯಂಡ್ ಗಿಫ್ಟ್ ಕೊಡಲಿಕ್ಕೆ ನಮಗೆ ಐಟಮ್ಸ್ಗಳು ಬೇಕು ಅಂದ್ರೂ ಕೂಡ ಇಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೆ ಮನೆ ಹತ್ರ ಬೋರ್ಡ್ ಹಾಕ್ಲಿಕ್ಕೂ ಕೂಡ ಅಂದರೆ ವಿಗ್ರಹಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ರೀಸನಬಲ್ ರೇಟಲ್ಲೂ ಕೂಡ ಸಿಗುತ್ತೆ. ಇವ್ರ ಹತ್ರ ಆಲ್ರೆಡಿ ಆಂಜನೇಯ ಮೂರ್ತಿ ಹಾಗೂ ಕುಬೇರ ಮೂರ್ತಿಗಳನ್ನ ನಾವು ಪರ್ಚೇಸ್ ಮಾಡಿದ್ದೀವಿ. ನಮ್ಮ ಶಾಪ್ಗೆ ಯಾವುದಾದ್ರು ವಿಗ್ರಹ ಅಥವಾ ಮೂರ್ತಿಗಳು ಬೇಕು ಅಂತಂದರೆ, ಅಥವಾ ಗಿಫ್ಟ್ ಕೊಡಲಿಕ್ಕೆ ಯಾವ್ದಾದ್ರು ವಿಗ್ರಹಗಳು ಬೇಕು ಅಂತಂದರೆ ನಾವು ಇವ್ರ ಹತ್ರನೇ ಪರ್ಚೇಸ್ ಮಾಡೋದು. ಸೊ ಹೋಲ್ಸೇಲಲ್ಲಿ ಇಲ್ಲಿ ಸಿಗುತ್ತೆ. ಇಲ್ಲಿ ರಾಧಾಕೃಷ್ಣ ವಿಗ್ರಹ ಹಾಗೂ ಫೋಟೋಸ್ಗಳು ಅಂದರೆ ಸೀನರಿಗಳು ಕೂಡ ಸಿಗುತ್ತೆ. ಅದಲ್ಲದೆ ನೀವು ನೋಡ್ತಿರ್ಬೋದು ಗೌರಿ ಎಲ್ಲ ಆಲ್ರೆಡಿ ರೆಡಿಯಾಗಿದೆ. ಲಕ್ಷ್ಮಿ ಇರ್ಬೋದು, ಗೌರಿ ಇರ್ಬೋದು, ಈ ಥರದ್ದೆಲ್ಲ ಮೂರ್ತಿಗಳನ್ನ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ತೊಟ್ಲು ಕೂಡ ಇದೆ, ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ನಾನು. ನೀವು ನೋಡ್ತಿರ್ಬೋದು ಆನೆಗಳದ್ದು ಅಂಬಾರಿ ಇರೋವಂಥ ಆನೆಗಳು ಎಷ್ಟು ಚೆನ್ನಾಗಿ ಅಲಂಕಾರವಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ನಮ್ಮದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಸೊ ಅದನ್ನು ತೊಗೊಂಡು ಹಾಗೆ ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟು ಮಾರ್ಕೆಟಲ್ಲಿ, ನಾವು ಮನೆಸ್ ಮಾರ್ಕೆಟಲ್ಲಿ ತುಂಬ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗೆ ಒಂದೊಂದನೇ ಮುಂದೆ ನೋಡಿಕೊಂಡು ಹೊರಟ್ವಿ. ನನಗೆ ಆ್ಯಕ್ಚುಲಿ ಐಟಮ್ಸ್ಗಳು ಇಲ್ಲಿ ತುಂಬ ಇಷ್ಟ ಆಗುತ್ತೆ. ಹಾಗೆ ನನ್ನ ಸರಗಳು, ಡಾಬ್ಗಳು ಎಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಕ್ಕ ಲೈಟಿಂಗ್ಸ್ ಎಲ್ಲ ನೋಡೋಣ ಅಂತ ಹೇಳಿ ದೇವ್ರ ಹತ್ರ ಇಡಲಿಕ್ಕೆ ಲೈಟಿಂಗ್ಸ್ಗಳನ್ನೂ ಕೂಡ ನೋಡ್ತಾ ಇದ್ಲು. ಬಟ್ ತುಂಬ ರೇಟ್ ಜಾಸ್ತಿ ಹೇಳ್ತಾಯಿದ್ರು. ಹಾಗಾಗಿ ಅವಳು ಪರ್ಚೇಸ್ ಮಾಡೋದು ಬೇಡ ಅಂತ ಹೇಳಿ ಪರ್ಚೇಸ್ ಮಾಡಲಿಲ್ಲ. ಇದು ನೀವು ನೋಡ್ತಿರ್ಬೋದು ದೇವರಿಗೆ ಇಡುವಂತಹ ಕಿರೀಟಗಳು, ಹಾಗೆ ದೊಡ್ಡ ದೊಡ್ಡ ಸರಗಳು, ದೇವಸ್ಥಾನದಲ್ಲಿ ಹಾಕುವಂತಹ ದೊಡ್ಡ ದೊಡ್ಡ ಸರಗಳೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಈ ಪ್ಲಾಸ್ಟಿಕ್ ಚೆಂಡು ಬರುತ್ತಲ್ಲ ಸೈಡು, ಆ ಥರದ್ದೆಲ್ಲ ತೊಗೊಬೇಕಿತ್ತು. ಸ್ವಲ್ಪ ಸ್ಕ್ರೀನೆಲ್ಲ ನೋಡಿದೆ, ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಹಾಗಾಗಿ ಸ್ಕ್ರೀನ್ಗಳೇನು ತೊಗೊಳ್ಳಿಲ್ಲ. ಸ್ವಲ್ಪ ಫ್ಲವರ್ಸ್ಗಳನ್ನ ಹಾಗೆ ತೊಗೊಂಡು ನಾವೆಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡು ನಾನು ಹಾಗೆ ಬಂದುಬಿಟ್ಟೆ. ಹಾಗೆ ಅಕ್ಕ ಇನ್ನೂ ಎಲ್ಲ ನೋಡ್ತಾ ಇದ್ಲು. ಆ್ಯಂಡ್ ನನ್ನ ಕಸಿನು ಕೂಡ ಸ್ವಲ್ಪ ಫ್ಲವರ್ ಬೇಕು ಪ್ಲಾಸ್ಟಿಕ್ ಅಂತ ಹೇಳಿದರು, ಸೈಡಲ್ಲಿ ಅಲಂಕಾರಕ್ಕೆ ಅಂತ ಬಿಡಲಿಕ್ಕೆ. ಸೊ ಅವ್ರಿಗೂ ಪರ್ಚೇಸ್ ಮಾಡಿಕೊಂಡು ಹಾಗೆ ನಾವು ಹೊರಟ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಂಗಲ್ಸ್ ನೋಡಿದ್ವಿ, ಬ್ಯಾಂಗಲ್ಸ್ ತೊಗೊಬೇಕಿತ್ತಲ್ಲ ಕುಂಕುಮಕ್ಕೆ. ಹಾಗಾಗಿ ಬ್ಯಾಂಗಲ್ಸ್ನೂ ಕೂಡ ಪರ್ಚೇಸ್ ಮಾಡಿದ್ವಿ. ನಾನು ಇದನ್ನೆಲ್ಲ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಬ್ಯಾಂಗಲ್ಸು ಅಷ್ಟು ನಮಗೆ ರೀಸನಬಲ್ ರೇಟಲ್ಲೇ ಸಿಕ್ತು. ಸೊ ನಮಗೆ ಖುಷಿ ಆಯಿತು, ಏಕೆಂದರೆ ಎಲ್ಲನೂ ಅಷ್ಟೇ ನಮಗೆ ಹೋಲ್ಸೇಲಲ್ಲೇ ಸ್ವಲ್ಪ ಐಟಮ್ಸ್ಗಳು ಸಿಕ್ತು. ಹಾಗಾಗಿ ನಮಗೂ ಕೂಡ ಖುಷಿ ಆಯಿತು. ಹಾಗೆ ಇನ್ನು ಪೂಜೆ ಸಾಮಾನು ಹಾಗೆ ಫ್ರೂಟ್ಸ್ಗಳೆಲ್ಲ ಪರ್ಚೇಸ್ ಮಾಡಬೇಕಿತ್ತು, ತರಕಾರಿನೂ ಕೂಡ ಪರ್ಚೇಸ್ ಮಾಡಬೇಕಿತ್ತು. ಸೊ ಮುಂದೆ ನೋಡೋಣ ಅಂತ ಹೇಳಿ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಳ್ಳೋಣ ಅಂತೇಳಿ ಹೊರಟ್ವಿ ಮುಂದಕ್ಕೆ. ಹಾಗೆ ನಮಗೆ ಫ್ರೂಟ್ಸ್ಗಳೆಲ್ಲ ಸಿಕ್ತು. ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಇದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ರೇಟ್ ಇತ್ತು. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಅಕ್ಕ ಇದರಲ್ಲಿ ದೀಪ ಹಚ್ಚು ಅಂತ ಹೇಳಿದ್ಲು. ಸೊ ಅದನ್ನು ಪರ್ಚೇಸ್ ಮಾಡಿದೆ ನಾನು. ಅದಲ್ಲದೆ ಹಣ್ಣುಗಳನ್ನೂ ಕೂಡ ಪರ್ಚೇಸ್ ಮಾಡಿದ್ವಿ ತಟ್ಟೆಗಿಡ್ಲಿಕ್ಕೆ ಅಂತ ಹೇಳಿಬಿಟ್ಟು. ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ನಿಮಗೆಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾನು ನೆಕ್ಸ್ಟು ಮಾರ್ಕೆಟ್ ಒಳಗಡೆ ಹೋಗಿ ಪೂಜೆ ಸಾಮಾನೆಲ್ಲ ಪರ್ಚೇಸ್ ಮಾಡಬೇಕು. ಮಾರ್ಕೆಟ್ ಫುಲ್ಲು ಕ್ರೌಡ್ ಇದೆ, ಎಲ್ಲ ವರಮಹಾಲಕ್ಷ್ಮಿಗೆ ಬ್ಯುಸಿ ಆಗಿಬಿಟ್ಟಿದೆ. ಮಾರ್ಕೆಟ್ ಎಷ್ಟು ಕ್ರೌಡ್ ಇದೆ ಅಂದರೆ 5 days ಅನ್ನಂಗೆ ತುಂಬ ಕ್ರೌಡ್ ಆಗಿಬಿಟ್ಟಿದೆ. ಎಲ್ಲರೂ ಹಾಲಿಡೇ ಇರೋದ್ರಿಂದ ಎಲ್ಲರೂ ಬಂದುಬಿಟ್ಟಿದ್ದಾರೆ ಪರ್ಚೇಸಿಂಗ್ಗೆ. ಸೊ ಫುಲ್ ಬ್ಯುಸಿ ಇದೆ. ಅಂತೂ ನುಗ್ಗೋಗೋಕ್ಕೂ ಕಷ್ಟ ಆಗ್ತಿತ್ತು. ಅದರಲ್ಲೂ ನಮ್ಮ ಅಕ್ಕ ಪಾಪ ಸ್ವಲ್ಪ ಮಾರ್ಕೆಟ್ಗೆಲ್ಲ ತುಂಬ ಬರೋದು ಕಮ್ಮಿ. ಅವಳಿಗಂತೂ ಸಖತ್ ಹಿಂಸೆ ಆಗ್ತಿತ್ತು. ನನಗೋಸ್ಕರ ಪಾಪ ಬಂದು ವೀಳ್ಯದೆಲೆ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ವೀಳ್ಯದೆಲೆ ಪರ್ಚೇಸ್ ಮಾಡ್ಕೊಂಡ್ವಿ. ಒಂದು ವೀಡಿಯೋ ಮಾಡ್ಕೊಳ್ಳೋದ ಅಂತ. ತುಂಬ ರೀಸನಬಲ್ ರೇಟಲ್ಲೇ ಹಾಕಿದ್ರು, ಜಾಸ್ತಿನೇ ಇತ್ತು, ಆದರೂ ಸ್ವಲ್ಪ ಕಡಿಮೆ ರೇಟಲ್ಲಿ ಹಾಕ್ಕೊಟ್ರು ಪಾಪ. ಚೆನ್ನಾಗಿತ್ತು ಎಲೆ ಎಲ್ಲ. ಆಮೇಲೆ ಅಡಿಕೆ, ಗಂಧದ ಕಡ್ಡಿ, ಈ ಥರ ದೇವ್ರ ಸಾಮಾನೆಲ್ಲ, ಪೂಜೆ ಸಾಮಾನೆಲ್ಲ ತೊಗೊಂಡು ಪರ್ಚೇಸ್ ಮಾಡಿದ್ವಿ. ಹಾಗೆ ಹೂವು ಕೂಡ ಪರ್ಚೇಸ್ ಮಾಡಿದ್ವಿ. ಹೂವಂತೂ ಇವತ್ತೇ ಕೆಣಕಕ್ಕೆ ಆಗ್ತಿಲ್ಲ, ಅಷ್ಟೊಂದು ರೇಟ್ ಒಳಗೆ ಹೋಗೋಕ್ಕಾಗ್ತಿಲ್ಲ. ಫುಲ್ ಕ್ರೌಡು. ಈ ಥರ ರಶ್
ಆಯ್ತು ಇದ್ರೊಳಗೆ ವಿಡಿಯೋ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಸಿಗೋದ್ರಿಂದ ತುಂಬ ಕಷ್ಟ ಆಯಿತು ನಮಗೆ ನುಗ್ಗೋಗಿ ಹೋಗಿ ಎಲ್ಲನೂ ಪರ್ಚೇಸ್ ಮಾಡೋದು. ಒಂದು ಕಡೆ ಮಲ್ಲಿಗೆ ಹೂವು, ಒಂದು ಕಡೆ ಸೇವಂತಿಗೆ, ಹಾಗೆ ಗುಲಾಬಿ ಹೂವು, ಚೆಂಡು ಹೂವು, ಹೀಗೆ ಒಂದೊಂದು ಕಡೆ ಒಂದೊಂದು ದಿನ ಪರ್ಚೇಸ್ ಮಾಡಿದ್ವಿ. ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬ ರಶ್ ಇತ್ತು. ಫುಲ್ ಕ್ರೌಡು ಆಗ್ತಾನೆ ಇಲ್ಲ. ಸಂಡೆ ಇವತ್ತಷ್ಟು ಕ್ರೌಡ್ ಇದೆ ಮಾರ್ಕೆಟ್. ಸಖತ್ ಕ್ರೌಡ್ ಅಂದರೆ ರಶ್ ಇದೆ ಎಲ್ಲ ಕಡೆ. ಆಲ್ರೆಡಿ 5 ದಿನ ನಮಗೆ ಬಂದುಬಿಟ್ಟಿದ್ದಾರೆ. ಕ್ರೌಡ್ ಆಗುತ್ತೆ ಅಂತ ಬೇಗ ಬಂದ್ವಿ. ಮಾರ್ಕೆಟಿಂದ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮತ್ತೆ ಸಂಜೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಮಕ್ಕಳು ಹೇಳಿದ್ರು. ಹಾಗಾಗಿ ಅಕ್ಕನ ಮಗಳು ಫ್ರೆಂಡು, ಅಕ್ಕ, ನನ್ನ ಮಗಳು, ನಾನು ಟೆಂಪಲ್ಗೆ ಬಂದ್ವಿ. ತುಂಬ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಆಗ್ತಾಯಿತ್ತು ಅಲ್ಲಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋಣ ಅಂತ ಹೇಳಿ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದ್ವಿ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಕೂಡ ಮಾಡಿದ್ದಾರೆ. ಅದಲ್ಲದೆ ಒಂದೊಂದು ಬಾಗಿಲನ್ನು ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಒಂದೊಂದೂ ಮೇಲ್ಗಡೆ ದೇವಸ್ಥಾನ ಸುತ್ತಲೂ ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಖತ್ ಖುಷಿ ಆಗುತ್ತೆ ಇಲ್ಲಿ ನೋಡಲಿಕ್ಕೆ. ದೇವರಿಗೆ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನಮಗಂತೂ ಅಲಂಕಾರ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ದೇವರು ಒಂಥರ ಹೆಬ್ಬರ ಥರನೇ ಕಾಣಿಸ್ತಾ ಇದ್ರು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಹಾಗೆ ನಾವು ಒಂದು ಪ್ರದಕ್ಷಿಣೆ ಎಲ್ಲ ಹಾಕಿ ಎಲ್ಲ ಕಡೆ ಓಡಾಡಿಕೊಂಡು ನನ್ನ ಮಗಳಿಗಂತೂ ಸಖತ್ ಖುಷಿ ಆಗಿಬಿಟ್ಟಿತ್ತು. ದೇವಸ್ಥಾನ ತುಂಬ ಚೆನ್ನಾಗಿದೆ ಮಮ್ಮ ಅಂತ ಹೇಳಿ ಪ್ರದಕ್ಷಿಣೆ ಹಾಕ್ತಾಯಿದ್ಲು. ನಾನಾಗೆ ಹಿಂದೆಯಿಂದ ಹಾಗೆ ವಿಡಿಯೋ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಟೆ. ಅವಳಿಗೆ ಇದು ತೀರ್ಥ ಬರೋದನ್ನ ನಾವು ಕುಡಿಬೇಕು ಸ್ವಲ್ಪ ಅಂತ ನಮ್ಮ ಅಕ್ಕ ಹೇಳ್ಕೊಟ್ಬಿಟ್ಟಿದ್ದಾಳೆ. ಅದನ್ನು ಅವಳು ಹುಡ್ಕೊಂಡು ಕುಡಿಬೇಕು ಅಂತ ಹೇಳಿ ಹುಡುಕ್ತಾಯಿದ್ಲು ಎಲ್ಲಿ ಬರುತ್ತೆ ಅಂತ ಹೇಳಿ. ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಬಾಗಿಲಲ್ಲೆಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸಖತ್ ಖುಷಿ ಆಗುತ್ತೆ ನೋಡಿದ್ರೆ. ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿಂದ ನಾವು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಇಲ್ಲೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೂ ಕೂಡ ಹೊರಟ್ವಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲೂ ಕೂಡ ತುಂಬ ಗ್ರ್ಯಾಂಡಾಗಿ ಶ್ರಾವಣ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಹೊರ್ಗಡೆಯಿಂದನೂ ಕೂಡ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಆಲ್ರೆಡಿ ಕ್ಲೋಸ್ ಮಾಡೋ ಟೈಮ್ ಆಗಿಬಿಟ್ಟಿತ್ತು. ಆದ್ರೂ ನೋಡೋಣ ಕ್ಲೋಸ್ ಆಗಿದೆಯಾ ಓಪನ್ ಇದೆಯಾ ಅಂತ ಹೇಳಿ ಡೌಟಲ್ಲೇ ಹೋದ್ವಿ. ನಮಗೆ ಪುರೋಹಿತರೆಲ್ಲ ಪರಿಚಯ ಇದ್ದಾರೆ, ಆದರೂ ನಾವು ಯಾರಿಗೂ ಕಾಲ್ ಮಾಡಲಿಲ್ಲ, ಡೈರೆಕ್ಟಾಗಿ ಹೋದ್ವಿ ನೋಡೋಣ ಅಂತ ಹೇಳಿ. ಆದರೆ ಹೊರಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಸ್ವಲ್ಪ ಮಾತ್ರ ಮುಂದೆ ಬಂದು ಹಾಗೆ ಕೈ ಮುಕ್ಕೊಂಡು ಹೋಗಬೇಕಿತ್ತು. ಬಟ್ ನಮ್ಮನಿಗೆ ಪರಿಚಯ ಇರುವಂಥವರು, ನಮ್ಮ ಶಾಪ್ಗೆ ಬರುವಂಥ ಹುಡುಗ ಅಲ್ಲೇ ವರ್ಕ್ ಮಾಡೋದ್ರಿಂದ ಅವರು ಕೂಡ ನಮ್ಮನ್ನ ಒಳಗಡೆ ಬಿಟ್ಕೊಟ್ರು. ಪುರೋಹಿತರು ಕೂಡ ನಮಗೆ ತುಂಬ ಚೆನ್ನಾಗಿ ಪರಿಚಯ. ಹಾಗಾಗಿ ಅವರು ನಮ್ಮನ್ನ ನೋಡಿ ಒಳಗಡೆ ಕರೆದು ಹೂವೆಲ್ಲ ಕೊಟ್ಟು ಕಳಿಸಿದ್ರು. ತುಂಬ ಖುಷಿಯಾಯಿತು ನನಗಲ್ಲದೆ ಅಕ್ಕನ ಮಗಳು ಹಾಗೆ ಅವಳ ಫ್ರೆಂಡ್ಗೂ ಕೂಡ ತುಂಬ ಖುಷಿಯಾಯಿತು. ಏಕೆಂದರೆ ಫಸ್ಟ್ ಟೈಮ್ ನಮ್ಮನ್ನ ಇಂಥ ಕ್ರೌಡಲ್ಲಿ ಬಿಟ್ಕೊಟ್ರಲ್ಲ ಅಂತ ಹೇಳಿ ಮಕ್ಕಳು ತುಂಬ ಖುಷಿಪಟ್ಟರು. ಟೈಮ್ ಆಗಿರೋದ್ರಿಂದ ಅಡುಗೆ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಡಿನ್ನರ್ಗೆ ನಾವು ಹೋಟೆಲ್ಗೆ ಹೋದ್ವಿ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಕೂಡ ಹೋಲ್ಸೇಲಲ್ಲಿ ಹೋಗಿ ಪರ್ಚೇಸ್ ಮಾಡಿ, ನಿಮಗೂ ಕೂಡ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ, ರೀಸನಬಲ್ ರೇಟಲ್ಲಿ ಎಲ್ಲನೂ ಪರ್ಚೇಸ್ ಮಾಡಿದ್ದೀನಿ. ನಿಮಗೂ ಕೂಡ ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ. ದಯವಿಟ್ಟು ನನ್ನ ವಿಡಿಯೋನ ನೋಡಿ ಮಿಸ್ ಮಾಡಿದೆ. ಥ್ಯಾಂಕ್ ಯು.